ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಸ್ಪಿಟಲ್ ಅಂತೂ ಹೌಸ್ಫುಲ್ ಆಗಿದೆ. ಅದ್ರ ಜೊತೆಗೆ ಈಗ ಮನೋವೈದ್ಯರ ಬಳಿ ಬರೋದು ಕೂಡ ಕೇಸಸ್ ಜಾಸ್ತಿ ಆಗಿದೆ. ಅಂದ್ರೆ ಕೆಲವರಿಗೆ ಏನು ಸಿಂಪ್ಟಮ್ಸ್ ಬಂದಂಗಾಗುತ್ತೆ, ಬಟ್ ಡಾಕ್ಟರ್ ಹತ್ರ ಚೆಕ್ ಮಾಡ್ತಾರ, ಅವ್ರು ಏನೂ ಇಲ್ಲ ಅಂತ ಹೇಳಿರ್ತಾರೆ. ಅಗೇನ್ ನಿಮ್ ಜೊತೆ ಬರ್ತಾ ಇದಾರೆ, ಕೌನ್ಸಲಿಂಗ್ ಬರ್ತಾ ಇದಾರೆ. ಹೇಗಿದೆ ಮೇಡಮ್ ಕೇಸಸ್? ಆ ಟ್ರೆಂಡಿಂಗ್ ಹೇಗಿದೆ? ಕೊರೋನಾ ತರನೇ ರಿಪೀಟ್ ಆಗ್ತಾ ಇದೆಯಾ? ಇದೊಂಥರ ಫೋಬಿಯಾ, ಮಾಸ್ ಫೋಬಿಯಾ ಥರ. ಯಾಕಂದರೆ ಇತ್ತೀಚಿನ ರಿಪೋರ್ಟ್ಸಲ್ಲಿ ಯಾವುದೋ ಒಂದು ಟಿ ವಿ ಚಾನೆಲ್ಗಳಲ್ಲಿ ಅವ್ರು ನೋಡಿ ಬರ್ತಾ ಇರೋದು, ಡಾಕ್ಟ್ರೇ ಈಗ ಒಂದು ತಿಂಗಳಲ್ಲಿ ಇಷ್ಟೊಂದು ಜನ ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ಬಿಟ್ಟಿದ್ದಾರೆ, ನನಗೇನಾರು ಆಗ್ಬಿಟ್ಟಿದೆ. ಸಾಕಷ್ಟು ಜನ ಪೇಷಂಟ್ಸ್ ಬಂದಿದ್ದಾರೆ. ಅವು ವೆರಿ ಹೆಲ್ತಿ ವ್ಯಕ್ತಿ ಅವರು, ಅವ್ರಿಗೊಂದು 25-26 ವರ್ಷ ಇರ್ಬೋದು. ಚೆನ್ನಾಗಿ ಜಿಮ್ಗೆಲ್ಲ ಹೋಗ್ತಾರೆ, ವೆರಿ ವೆಲ್ ಮೇಂಟೈನ್ ಆಗಿದೆ. ಅವ್ರು ಬಂದಿದ್ದು ನೀವು ನೋಡಬೇಕಾಯ್ತು. ಬೆಳಗ್ಗೆ ನನಗೆ 6:30ಗೆ ಬಂದಿದ್ರು. ಬೆಳಗ್ಗೆ ನನಗೇನಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ಹೆಂಗೆ ನನಗೆ ಅನ್ನೋ ಒಂದು ಭಯದಲ್ಲಿ ಡೈಟಲ್ಲಿ ನೋಡಿದಾರಂತೆ ಅದನ್ನು. ಸೊ ಹಾಗಾಗಿ ಆ ಒಂದು ಆತಂಕನ ನನಗೆ ಕರೆಕ್ಟ್ ಮಾಡಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಸಮಾಧಾನ ಮಾಡಿಸೋಷ್ಟರಲ್ಲಿ 4 hours ಆಯಿತು. ಇಲ್ಲ ಆ ಥರ ಇಲ್ಲ, ನೆಕ್ಸ್ಟು ಎಕ್ಸ್ಪರ್ಟ್ಸ್ ಜೊತೆ ಟೆಲಿಫೋನ್ ಕಾಲಲ್ಲಿ ಮಾತಾಡ್ಸಿದ್ರೆ. ಈ ಥರದ ಒಂದು ಭಯದ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗ್ತಾ ಇದೆ. ನಾನು ಓದಿದಂಥ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ 1.5 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರ ಸಂಖ್ಯೆ 15-20% ಜಾಸ್ತಿ ಆಗಿದೆ. ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬಹುದೇನೋ ಅನ್ನೋವಂಥ ಭಾವನೆ ಇತ್ತು ಜನರಲ್ಲಿ ಮುಂಚೆನೂ ಇತ್ತು. ಈಗ ಅದು ಜಾಸ್ತಿ ಆಗ್ತದೆ ದಿನೇ. ಆಮೇಲೆ ಈಗ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಆಗಿದೆ. ಯಂಗ್ಸ್ಟರ್ಸ್ ಅಂದರೆ ಒಂದು 25-26 ವರ್ಷದವರು, ಅವರೇ ಯಾರೋ 20 ವರ್ಷದವರೇ ಮೇಡಮ್ ಸತ್ತೋಗ್ಬಿಟ್ಟಿದ್ದಾರೆ, ನನಗೂ ಹಂಗಾಗ್ಬಿಟ್ರೆ, ನನಗೂ ಆ ಥರ ಲೈಫ್ ಸ್ಟೈಲ್ ಇದೆ ನಾನು ಅಂತ ಅಂದ್ಕೊಂಡು ಬರುವಂಥವ್ರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಏನು ಸಜೆಷನ್ ಕೊಡ್ತೀರಾ ಮೇಡಮ್ ಈಗ ಜನರಿಗೆ? ಏನು ಹೇಳ್ತೀರಾ? ಈಗ ನಾವು ಏನೇ ಹೇಳಿದ್ರು ರಿಪೀಟ್ ಅಂದಂಗೆ ಅನಿಸುತ್ತೆ. ಬಟ್ ಆದರೂ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಲೈಫ್ ಸ್ಟೈಲ್ ಡಿಸಾರ್ಡರ್. ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗಿರೋದು. ಕೊರೋನಾದ ನಂತರ ಏನಾಯಿತು, ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಅದಾದ ನಂತರ ಹೊರಗಡೆ ಜನ ಹೋಗೋದನ್ನೇ ರೂಢಿನೇ ತಪ್ಪೋಯ್ತು. ಸೊ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲವನ್ನೂ ಮೊಬೈಲಲ್ಲೇ ಎಂಜಾಯ್ಮೆಂಟು, ಮೂವೀಸು ಎಲ್ಲವೂ ಮೊಬೈಲಲ್ಲೇ ನೋಡ್ತಿರೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ದೇಹದಲ್ಲಿ ಸಾಕಷ್ಟು ಮೂಮೆಂಟೇ ಮಾಡ್ತಿರಲಿಲ್ಲ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಮುಂಚೆ ಎಲ್ಲೋ ಒಂದು ಪಾರ್ಕ್ಗೆ ಹೋಗ್ತಿದ್ರು, ಫ್ಯಾಮಿಲಿ ಹೊರಗಡೆ ಹೋಗ್ತಿದ್ರು. ಈಗ ಅದೆಲ್ಲವೂ ಕಡಿಮೆ ಆಗಿದೆ. ಅವರವರೇ ಒಬ್ಬೊಬ್ಬರೇ ಇರ್ತಾರೆ, ಮೊಬೈಲಲ್ಲೇ ಸಿನಿಮಾ ನೋಡ್ತಾರೆ, ಎಲ್ಲವೂ ಮೊಬೈಲಲ್ಲೇ ಇರೋದ್ರಿಂದ ಅದಾದ ನಂತರ ಈಸಿ ಸ್ವಿಗ್ಗಿ ಒತ್ತಿದ ತಕ್ಷಣ ಮನೆ ಬಾಗಿಲಿಗೆ ಬಂದು ವೆರೈಟಿ ಊಟ ಸಿಗುತ್ತೆ. ವೆರೈಟಿ, ಅದರಲ್ಲೂ ಆರ್ಡ್ರ್ ಮಾಡೋದು ಏನೂ ಹೆಲ್ತಿ ಫುಡ್ ಇರಲ್ಲ. ಅವ್ರು ಎಷ್ಟೋ ಸತಿ ಆರ್ಡ್ರ್ ಮಾಡೋದ್ರಲ್ಲಿ ಸಾಕಷ್ಟು ಹೈ ಕ್ಯಾಲರಿ ಕಂಟೆಂಟ್ ಇರುತ್ತೆ. ಇಷ್ಟು ಕ್ಯಾಲರಿ ತಿಂದು ಒಂದಿಷ್ಟು ಕ್ಯಾಲರಿ ಖರ್ಚಾಗದೆ ಹೋದಾಗ ಎಲ್ಲವೂ ಸ್ಟೋರ್ ಆಗ್ತಾ ಹೋಗುತ್ತೆ. ಸ್ಟೋರ್ ಆಗಿ ಒಬೇಸಿಟಿ ಬರುತ್ತೆ. ಒಬೇಸಿಟಿ ಬಂದಾಗ ಮನುಷ್ಯನಿಗೆ ಡಯಾಬಿಟಿಸು, ಆಮೇಲೆ ಹೃದಯ ಸಂಬಂಧಪಟ್ಟ ಸಮಸ್ಯೆಗಳು, BP ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ತುಂಬ ಯಂಗ್ ವಯಸ್ಸಲ್ಲಿ ದೇಹದ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಫಿಸಿಕಲ್ ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ ಎಲ್ಲ. ಆವಾಗ ಹೃದಯದ ಮೇಲೂ ಯಾವಾಗ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಆವಾಗ ಆಟೋಮೆಟಿಕ್ಲಿ ಹೃದಯದ ಒಂದು ಫಂಕ್ಷನ್ನು ಕಡಿಮೆ ಆಗಿ ಅವ್ರಿಗೆ ಹೃದಯದ ಸಮಸ್ಯೆಗಳೆಲ್ಲ ಆಗ್ತವೆ. ಈ ಫೋಬಿಯಾದಿಂದ ಹೇಗೆ ಪಾರಾಗಬೇಕು? ಸಿಂಪ್ಟಮ್ಸ್ ಫಸ್ಟು ಅರ್ಥ ಮಾಡ್ಕೊಳ್ಳಿ ಜನ. ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಎಲ್ಲರೂ ಇಲ್ಲೇನೋ ಒಂದು ಒತ್ತದಂಗಾಯ್ತು, ಚುಚ್ಚದಂಗಾಯ್ತು ಅಂತ ಅಂದಾಗ ಡಾಕ್ಟರ್ ಹತ್ರ ಹೋಗಿ, ವೈದ್ಯರಲ್ಲಿ ಹೋಗಬಾರ್ದು ನಾವೆಲ್ಲ ಹೇಳ್ತಾ ಇಲ್ಲ. ಕೆಲವರು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಇದೇನೋ ಇಲ್ಲೇನೋ ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ ಮೇಲ್ಗಡೆ ಒತ್ತದಂಗೆ ಆಗ್ತಿದ್ದಾರೆ, ಗ್ಯಾಸ್ಟ್ರಿಕ್ ಇರ್ಬೋದು ಬಿಡು ಅಂತ ಹೇಳಿನೂ ಇಗ್ನೋರ್ ಮಾಡಿರೋರು ಇದ್ದಾರೆ. ಆ ಥರ ಏನೋ ಒಂದು ಸ್ವಲ್ಪ ಹಿಂಸೆ ಅನಿಸ್ಬಿಡ್ತು ಅಂದ ತಕ್ಷಣ ಡಾಕ್ಟರ್ ಹತ್ರನೂ ಹೋಗೋದು. ಹೋಗಿ, ನಿಮಗೆ ಡೌಟ್ ಬಂದಾಗ ಹೋಗಿ. ಆಮೇಲೆ ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ಮೇಲೆ ಆರಾಮಾಗಿರಿ, ಅದು ಇಂಪಾರ್ಟೆಂಟು. ವೈದ್ಯರ ಹತ್ರ ಹೋಗಬೇಡಿ ಅಂತ ಹೇಳ್ತಿಲ್ಲ, ಹೋಗಿ ಅವ್ರು ಹೇಳ್ತಾರೆ ಏನಾಗಿಲ್ಲ ನೀವು ಹೋಗಿದ್ರೆ, ಇಲ್ಲ ಇನ್ನೊಂದು ಟೆಸ್ಟ್ ಮಾಡಿಸಿ, ಹೈಯರ್ ಟೆಸ್ಟ್ ಮಾಡಿಸಿ, ಇಲ್ಲ ಎಕ್ಸ್ಪರ್ಟ್ ಒಪಿನಿಯನ್ ಕಳಿಸಿ, ಮತ್ತೊಂದು ಡಾಕ್ಟರ್ ಹತ್ರ ಕಳಿಸಿ ಅಂತ ಹೇಳೋದ್ರ ಬದಲು ನಿಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ಸು ಏನು ಹೇಳ್ತಾರೆ ಕೇಳಿ. ಅವರಿಲ್ಲ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿದ ಮೇಲೆ ಇರೋದು ಬೆಟರ್ ಆಗುತ್ತೆ. ನಿಮಗೆ ಕಾರಣವಿಲ್ಲದೆ ಭಯ ಆಗ್ತಾಯಿದ್ರೆ, ಅಥವಾ ಸಡನ್ನಾಗಿ ಎದೆ ಡಬಡವ ಹೊಡ್ಕೋತಾ ಇದೆ ಅನಿಸಿದ್ರೆ, ಅಂಗಾಲು ಬೆವರ್ತಾ ಇದೆ ಅನಿಸಿದ್ರೆ, ನನಗೇನು ಬಿದ್ದೋಗ್ಬಿಟ್ಟೆ, ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅಯ್ಯೋ ಡಾಕ್ಟ್ರೇ ಇಲ್ಲಿರೋ ಕೈ ಹಿಡ್ಕೊಳಂಗಾಯ್ತು, ಕೈ ಎತ್ತಕ್ಕಾಗ್ತಿಲ್ಲ ಅಂತ ನಿಮಗೆಲ್ಲ ಈ ಥರ ಅನಿಸ್ಬೋದು. ಇವೆಲ್ಲವೂ ಆ್ಯಂಗ್ಸೈಟಿ, ಅಂದರೆ ಭಯ, ಕಾರಣವಿಲ್ಲದೆ ಭಯ, ನನಗೇನೂ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯದ ಒಂದು ಚಿಹ್ನೆಗಳು, ಆತಂಕದ ಸಮಸ್ಯೆಗಳು. ಫೋಬಿಯಾ ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕಿಂದಲೇ ನಾನು ಸತ್ತೋಗ್ಬಿಟ್ರೆ ಅಂತ. ಮನುಷ್ಯನಿಗೆ ಸಾವು ದೇವರು ಯಾವ ರೀತಿ ಬರೆದಿರ್ತಾನೋ ಹೇಳೋಕ್ಕಾಗಲ್ಲ. ಆದರೆ ಬದುಕನ್ನೇ ಸಾವು ಮಾಡ್ಕೊಳ್ಳೋದು ಬೇಡ. ನಾನು ಸತ್ತೋಗ್ಬಿಟ್ರೆ ಅಂತ ಮಾಡೋ ಕೆಲಸಗಳನ್ನು ಕಾನ್ಸಂಟ್ರೇಷನ್ ಇರಲ್ಲ. ಗಾಡಿ ಓಡಿಸ್ತಿರ್ತಾರೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಅದರದ ಯೋಚನೆಗಳನ್ನೇ ಮಾಡೋದನ್ನು ಬಿಟ್ಬಿಡಿ. ಸಾಧ್ಯವಾದಷ್ಟು ಸಮಾಧಾನವಾಗಿ ಇರಿ. ಮತ್ತಿನ್ನೊಂದು ಮೇಯ್ನ್ ಅಡಿಕ್ಷನ್, ಮೊಬೈಲಲ್ಲಿ ಬರೋವೆಲ್ಲವೂ ಸತ್ಯ ಅಲ್ಲ ಅನ್ನೋದನ್ನು ನಾವು ಎಲ್ಲರಿಗೂ ಹೇಳಲೇಬೇಕು. ಯಾಕಂದರೆ ಅದು ಅರ್ಧಂಬರ್ಧ ನೋಡ್ಬಿಡ್ತಾರೆ.
ಈ ರೀಲ್ಸಲ್ಲಿ ಫುಲ್ ಕಂಟೆಂಟ್ ಇರೋದೇ ಇಲ್ಲ, ಅರ್ಧಂಬರ್ಧ ನೋಡಿರ್ತಾರೆ. ಏನೋ ಸ್ವಲ್ಪ ನೋಡ್ಬಿಟ್ಟು ಅವರು ಅರ್ಧ ನಾಲೆಜ್ ಅಲ್ಲಿರೋದನ್ನು ಇವ್ರು ಕಾಲ್ಭಾಗ ನಾಲೆಜ್ ತೊಗೊಂಡು ಅದರಲ್ಲೂ ಕಾಲ್ಭಾಗ ಅರ್ಥ ಮಾಡಿಕೊಂಡು ಫಿಯರ್ ಫ್ಯಾಕ್ಟರ್ ಬರ್ಸ್ಕೊಳ್ಳೋದ್ರ ಬದಲು ಸರಿಯಾಗಿ ವಿಚಾರ ತಿಳ್ಕೊಳ್ಳಿ. ಎಕ್ಸಾಂಪಲು, ನೀವು ಗೂಗಲ್ ಮಾಡೋದು ವೆರಿ ಈಸಿ ಆಗಿಬಿಡುತ್ತೆ. ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ನನಗೆ ಈ ಥರ ಸಿಮ್ಟಮ್ಸ್ ಇದೆ, ನನಗೇನಾಗಿದೆ ಅಂತ ಜಸ್ಟ್ ಗೂಗಲ್ ಮಾಡಿಬಿಡ್ತಾರೆ. ಇವ್ರು ಅಂದ್ಕೊಳ್ಳೋದೇ ಸಿಮ್ಟಮ್ಸ್ ಅಲ್ವೇ ಅಲ್ಲ. ಸೊ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸಿ ಅವ್ರು ಇಲ್ಲ ಅಂತ ಹೇಳಿದ ಮೇಲೆ ಆರಾಮಾಗಿ ಇರೋದು ವೆರಿ ಇಂಪಾರ್ಟೆಂಟು. ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ, ಎಲ್ಲರೂ ಅದ್ರ ಬಗ್ಗೆ ಏನು ಸತ್ತೋಗ್ಬಿಡೋಲ್ಲ. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ನಿಮ್ಮ ಒಂದು ಲೈಫ್ ಸ್ಟೈಲು ನೀವೇನೇ ಯಾವುದೇ ಜಾಗದಲ್ಲೂ ಮೂಮೆಂಟ್ ಮಾಡದೆ, ಸರಿಯಾಗಿ ನೀರು ಕುಡಿದೆ, ಟೈಮ್ ಸರಿಯಾಗಿ ಊಟ ಮಾಡದೆ ಇದ್ದಾಗ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಈಗ ನಾವು ಮುಂಚೆ ಡಯಾಬಿಟಿಸನ್ನು 40, 50, 30 ವರ್ಷದಲ್ಲಿ ನೋಡ್ತಿದ್ವಿ. ಇವಾಗ 10 ವರ್ಷ 15 ವರ್ಷದವ್ರಿಗೆ ನಾವು ಅದನ್ನು ಟೈಪ್ 1 ಡಯಾಬಿಟಿಸ್ ಅಂತ ಕರಿತೀವಿ. ಯಾಕಂದರೆ ಲೈಫ್ ಸ್ಟೈಲ್ ಅಷ್ಟೊಂದು ಚೇಂಜ್ ಆಗ್ತಿರೋದ್ರಿಂದ ಡಯಾಬಿಟಿಸ್ ಮಕ್ಕಳಲ್ಲೂ ಬರ್ತಾಯಿದೆ. ಯಾವಾಗ ಮಕ್ಕಳಲ್ಲಿ ಬರ್ತಾರೆ ಅವಾಗ ಒಬೆಸಿಟಿನೂ ಬರೋವಂಥದ್ದು. ಅದಾದ ನಂತರ ಹಾರ್ಟ್ ಪ್ರಾಬ್ಲಮ್ಸು ಆಗುತ್ತೆ. ಇಷ್ಟೇ ಅಲ್ಲ, ಕಿಡ್ನಿ ಪ್ರಾಬ್ಲಮ್ಸು ಆಗುತ್ತೆ, ಎಲ್ಲ ಥರದ ಪ್ರಾಬ್ಲಮ್ಸು ಆಗುತ್ತೆ. ಸೊ ಬರೀ ಹಾರ್ಟ್ ಅಷ್ಟೇ ಅಲ್ಲ, ದೇಹದಲ್ಲಿ ಯಾವುದೇ ಭಾಗಕ್ಕೆ ಪ್ರಾಬ್ಲಮ್ ಆದ್ರೂ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ. ಸೊ ನಿಮ್ಮ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳಿ, ಭಯವನ್ನು ಬಿಡಿ. ನಮ್ಗೆ ಒಂದು ಅರ್ಥ ಮಾಡ್ಕೋಬೇಕು, ಭಯದಾಚೆ ಬದುಕು ಇದೆ. ನೀವು ಅಂದ್ಕೊಂಡ ರೀತಿಯಲ್ಲೇ ಏನು ಸತ್ತೋಗೋಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆ ಆಯಿತು ಅಂದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಆಮೇಲೆ ಡಾಕ್ಟ್ರನ್ನೇ ಜನ ನೋಡಬೇಕು, ನೀವೇ ಸರಿಗೆ ಚೆಕ್ ಮಾಡಿಲ್ವೇನೋ ನೋಡಿ ಅಂತ ಹೇಳೋದ್ರ ಬದಲು ಆಯಿತು ಸೆಕೆಂಡ್ ಒಪಿನಿಯನ್ನು ತೊಗೊಂಡು ಸಾಕು ಅಷ್ಟೇ. ಇಬ್ಬರು ಹೇಳಿದ ಮೇಲೆ ಆರಾಮಾಗಿರಿ. ಅದ್ರ ಬದಲು ಇವ್ರ ಹತ್ರ ಹೋಗೋಣ, ಅವ್ರ ಹತ್ರ ಹೋಗೋಣ ಅಂತ ಡಾಕ್ಟರ್ ಶಾಪಿಂಗ್ ಥರ ಇವರು ಮತ್ತೊಬ್ಬರು ಮಗದೊಬ್ಬರು ಅಂತ ಯಾರೋ ಹೇಳ್ತಿರ್ತಾರೆ ಅಂತ ಎಲ್ಲ ಡಾಕ್ಟ್ರೇ ನಾನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 10 ಜನಕ್ಕೆ ತೋರಿಸ್ಬಿಟ್ಟಿದ್ದೀನಿ ಅನ್ನೋ ಥರದಲ್ಲಿ ಮಾಡೋದ್ರ ಬದಲು ನೀವು ಯಾರು ನಂಬಿರ್ತೀರ ಡಾಕ್ಟ್ರು, ಮತ್ತು ಇನ್ನೊಂದು ಸೆಕೆಂಡ್ ಒಪಿನಿಯನ್ಗೂ ಹೋಗಿ ಅದಾದ ನಂತರ ಆರಾಮಾಗಿ ಇರೋದು ವೆರಿ ಇಂಪಾರ್ಟೆಂಟ್. ಈ ಭಯದಿಂದ ಹೊರಗಡೆ ಬಂದು ನೀವಷ್ಟೇ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಅದನ್ನು ಹೇಳಬೇಕು. ಮನೇಲಿರೋ ವಯಸ್ಸಾಗಿದ್ದವರು, ಮನೇಲಿರೋ ಮಕ್ಕಳು ಎಲ್ಲರಿಗೂ ಅರಿವು ಮೂಡಿಸೋದು ವೆರಿ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಮಾತಾಡಿ, ಸ್ಪೀಕ್ ಟು ಪೀಪಲ್, ಮಾತಾಡಿಸಿ. ಎಲ್ಲವನ್ನು ಒಳಗಡೆ ಇಟ್ಕೊಂಡು ಕೊರಗಿ ಇನ್ನೂ ಸ್ಟ್ರೆಸ್ಫುಲ್ ಮಾಡ್ಕೊಳ್ಳೋದ್ರ ಬದಲು ಜನರನ್ನು ಮಾತಾಡಿಸಿ ಆರಾಮಾಗಿರೋದು ವೆರಿ ಇಂಪಾರ್ಟೆಂಟ್.